ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನನಗೆ ತುಂಬ ಇಷ್ಟವಾಗಿರುವಂಥ ಪ್ಲೇಸು ಕೃಷ್ಣ ಹುಟ್ಟಿದ ಊರಿಗೆ ನಾವು ಹೋಗ್ತಾ ಇದ್ದೀವಿ. ಮಥುರಾ ಮತ್ತು ಬೃಂದಾವನ ಎರಡೂ ಪ್ಲೇಸ್ನ ನಾವು ಇವತ್ತು ಕವರ್ ಮಾಡಲಿಕ್ಕೆ ಅಂತ ಹೋಗ್ತಿದ್ದೀವಿ. ಎಷ್ಟಾಗುತ್ತೆ ಅಷ್ಟು ವೀಡಿಯೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಕೂಡ ವೀಡಿಯೋಸ್ನ ನೋಡಿ ಅಲ್ಲಿ ಕೃಷ್ಣ ರಾಧಾ ಅನ್ನೋ ಹೆಸರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಎಷ್ಟು ಆ ಹೆಸರು ಕೇಳಿದ್ರೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ನನಗೆ ಯಾವ ಥರ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿರುತ್ತೆ ನನ್ನ ಮಥುರಾ ಬೃಂದಾವನ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇಲ್ಲಿ ಎಂಟ್ರಿಯಲ್ಲಿ ಕೃಷ್ಣ ಜನ್ಮಭೂಮಿ ಅಂತ ಹಾಕಿದ್ದಾರೆ. ಎಷ್ಟು ಖುಷಿಯಾಗುತ್ತಲ್ವ ಅದನ್ನು ನೋಡೋಕ್ಕೆ. ಬರ್ತ್ ಪ್ಲೇಸ್ ಆಫ್ ಲಾರ್ಡ್ ಕೃಷ್ಣ, ವೆಲ್ಕಮ್ ಟು ಬರ್ತ್ ಪ್ಲೇಸ್ ಆಫ್ ಲಾರ್ಡ್ ಕೃಷ್ಣ ಅಂತ ಹಾಕಿದಾರಲ್ವ. ನಾನು ಫೋನೇ ತೆಗ್ದಿರಲಿಲ್ಲ, ನಮ್ಮ ಮನೆಯವ್ರಿಗೆ ಹೇಳ್ದೆ, ಮುಂದೆನೇ ಇದ್ರಲ್ವ, ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ಳಿ, ಅದು ಕೇಳಲಿಕ್ಕೇನೆ ಎಷ್ಟು ಚೆನ್ನಾಗಿದೆ ಅಂತ. ಕಾರ್ ಡ್ರೈವರ್ ಕೂಡ ಎಕ್ಸ್ಪ್ಲೇನ್ ಮಾಡಿಕೊಂಡು ನಮಗೆ ಹೋಗ್ತಾಯಿದ್ರು ಎಲ್ಲೆಲ್ಲಿ ಏನೇನಿರುತ್ತೆ. ನಿಮ್ಮ ಟೈಮ್ ಕನ್ವೀನಿಯನ್ಸಿಗೆ ನಾನು ಎಷ್ಟೆಲ್ಲ ಕವರ್ ಮಾಡೋಕ್ಕಾಗುತ್ತೆ ಅಷ್ಟೆಲ್ಲ ಕವರ್ ಮಾಡ್ತೀನಿ ಅಂತ ಹೇಳಿದರು. ತುಂಬಾ ಚೆನ್ನಾಗಿ ಅನಿಸ್ತು. ತುಂಬ ಚೆನ್ನಾಗಿರೋ ಡ್ರೈವರ್ ಕೂಡ ಸಿಕ್ಕಿದ್ರು ನಮಗೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ಮತ್ತು ಇಲ್ಲಿ ಏನಾದರೂ ಇದಾಗುತ್ತಲ್ವ, ಮೋಸ ಆಗುತ್ತಲ್ವ, ಅಲ್ಲಿ ಫಸ್ಟೇ ಹೇಳಿ ಕಳಿಸೋರು ಅವರು. ಯಮುನಾ ಪ್ರತಿಯೊಂದು ಪ್ಲೇಸಲ್ಲೂ ಇಳಿಸುವಾಗ ಅವರು ಅಲ್ಲಿ ಯಾವ ಥರ ಸ್ಕ್ಯಾಮ್ ಆಗುತ್ತೆ ಅನ್ನೋದನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿಸ್ಬಿಟ್ಟು ಇಳಿಸೋರು. ಆ ಥರ ಮೋಸ ಹೋಗಬೇಡಿ ಅಂತ. ನಾವಿವಾಗ ಯಮುನಾ ನದಿ ದಾಟ್ತಾ ಇದ್ದೀವಿ. ತುಂಬ ದೊಡ್ಡ ನದಿ, ತುಂಬ ದೊಡ್ಡದು ಸೇತುವೆ ಎಲ್ಲ ಕಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲಿ ರೇತೆಲ್ಲ ತೆಗಿತಾರೆ. ಮತ್ತು ಇವಾಗಂತೂ ಆರತಿ ಎಲ್ಲ ಮಾಡೋಕ್ಕೆಲ್ಲ ಪ್ಲೇಸಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನಾವು ಮುಂದೆ ಬರ್ತಾ ಕೃಷ್ಣ ಹಸುಗಳೆಲ್ಲ ಸಾಕಿದ್ರಲ್ವ, ಕೃಷ್ಣನ ಹಸುಗಳನ್ನ ಈಗಲೂ ಕೂಡ ಅಲ್ಲಿ ಸಾಕಿದ್ದಾರೆ. ಇಲ್ಲಿ ಪ್ರತಿಯೊಂದು ಕೂಡ ಸರ್ಕಾರದವರೇ ಮೇಂಟೈನ್ ಮಾಡ್ತಾರೆ. ಮತ್ತು ಅಲ್ಲಿ ಹಾಲು ಬರುತ್ತಲ್ವ, ಅದನ್ನು ಎಲ್ಲ ಮಕ್ಕಳಿಗೂ ಕೂಡ ಹಂಚ್ತಾರೆ ಅಂತ ಎಲ್ಲ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಮುಂದೆ ಬರುತ್ತೆ, ಇಲ್ಲಿ ಹಸುಗಳೆಲ್ಲ ಯಮುನಾ ನದಿ ಹತ್ರ ಮೇಯೋಕ್ಕೆ ಮತ್ತು ನೀರು ಕುಡಿಯೋಕ್ಕೆ ಎಲ್ಲ ಹೋಗುತ್ತೆ ಅಲ್ವಾ, ಆ ಪ್ಲೇಸಸ್ಸು ಕೂಡ ತೋರಿಸಿದ್ರು. ಇಲ್ಲಿಯ ಹಸುಗಳನ್ನ ಬಿಟ್ಟರೆ ಇದೇ ರೋಡಲ್ಲಿ ಅವು ಅಲ್ಲಿ ಹೋಗಿಬಿಟ್ಟು ಎಲ್ಲ ಅದು ಊಟ ಎಲ್ಲ ತಿಂದುಬಿಟ್ಟು ಬರುತ್ತೆ ಅನ್ನೋದನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆ ಅವರು ಮುಂದೆ ಕರ್ಕೊಂಡು ಹೋಗ್ತಾಯಿದ್ರು. ಕೃಷ್ಣ ಆಟ ಆಡಿದ್ದಂತಹ ಪ್ರತಿಯೊಂದು ಏರಿಯಾನೂ ಕೂಡ ನಮಗೆ ತೋರಿಸಿದ್ದಾರೆ. ಪ್ರತಿಯೊಂದು ಏರಿಯಾ ಕೂಡ ಎಲ್ಲಿ ಅವನು ಬೆಣ್ಣೆ ಎಲ್ಲಿ ಕದೀತಾ ಇದ್ದ, ಮತ್ತು ಅವನು ಆಟ ಆಡಿದ್ದ ಪ್ಲೇಸ್ಗಳಾಗಿರ್ಬೋದು, ನಂದ ಅವ್ರು ಸಾಕಿದ ತಂದೆ ತಾಯಿ ಇದ್ದಾರಲ್ಲ ಅವ್ರ ಮನೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೀವು ಕೂಡ ನೋಡಿ. ಇಲ್ಲಿ ಚಿಕ್ಕದೊಂದು ಪಾರ್ಕ್ ಥರ ಮಾಡಿದ್ದಾರೆ. ಅಲ್ಲಿ ಜಿಂಕೆಗಳಾಗಿರ್ಬೋದು, ಮೊಲಗಳಾಗಿರ್ಬೋದು, ಡಕ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಂದು ಸ್ಮಾಲ್ ಪಾರ್ಕ್ ಥರ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಇವುಗಳಿಗೆ ನಾವು ಇಲ್ಲಿ ಫೀಡ್ ಕೂಡ ಮಾಡ್ಬೋದು. ಅಲ್ಲೇ ಭತ್ತ ಎಲ್ಲ ಮಾರ್ತಾ ಇರ್ತಾರೆ, ಇಷ್ಟು ದುಡ್ಡು ಅಂತ ಅದನ್ನು ತೊಗೊಂಡ್ಬಿಟ್ಟು ನಾವು ಅದಕ್ಕೆ ಫೀಡ್ ಕೂಡ ಮಾಡ್ಬೋದು. ಸ್ವಲ್ಪನೇ ಇದೆ ಅಂತ ನೋಡ್ತಾ ಇದ್ವಿ. ಮುಂದೆ ಹೋಗ್ತಾ ತುಂಬಾ ನಮಗೆ ಡೀರ್ಸ್ ಎಲ್ಲ ಸಿಕ್ತು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅದು. ಮಕ್ಕಳಂತೂ ಊಟ ತಿನ್ನಿಸ್ಬೇಕು ಅಂತ ಇತ್ತು. ನೋಡ್ತಾ ಇರ್ಬೋದು, ಹಸುಗಳಿಗೆ ಪ್ಲಾಸ್ಟಿಕ್ ಎಲ್ಲ ತಿನ್ನೋಕ್ಕೆ ಬಿಡಬಾರ್ದಲ್ವ, ಹೊರಗಡೆ ಪ್ಲಾಸ್ಟಿಕ್ ಯೂಸೇ ಮಾಡಬಾರ್ದು. ಫುಲ್ ಆಲ್ ಇಂಡಿಯಾದಲ್ಲೇ ಬ್ಯಾನ್ ಮಾಡಬೇಕು ಪ್ಲಾಸ್ಟಿಕ್ಸ್ನ. ನೋಡ್ತಾ ಇರ್ಬೋದು, ಅದಕ್ಕೆ ಹೊಟ್ಟೆ ಹೋದರೆ ಪಾಪ ಅದಕ್ಕೆ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಂತ ಗೊತ್ತಾಗಲ್ಲ ಅಲ್ವಾ. ನಾನು ಅದಕ್ಕೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಪ್ಲೀಸ್ ಪ್ಲಾಸ್ಟಿಕ್ನ ಯಾವುದೇ ವಸ್ತುಗಳನ್ನ ಹೊರಗಡೆ ಎಲ್ಲೂ ಎಸೆಯೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಅದನ್ನು ಸೇವ್ ಮಾಡ್ಕೊಂಡು ಬನ್ನಿ. ನಿಮ್ಮ ಡಸ್ಟ್ಬಿನ್ ಇರುತ್ತೆ, ಮನೆಗೆ ತೊಗೊಂಬಂದ್ಬಿಟ್ಟು ಮನೇಲಿ ಹಾಕಿ. ನಾವು ಕೂಡ ಹೊರಗಡೆ ಹೋದರೆ ಜಾಸ್ತಿ ಆಲ್ಮೋಸ್ಟ್ ನಾನು ಯಾವುದೇ ಥಿಂಗ್ಸ್ ಆಗಲಿ ಹೊರಗಡೆ ಎಸೆಯೋಕ್ಕೆಲ್ಲ ಇಷ್ಟಪಡಲ್ಲ. ಒಂದು ಕವರಲ್ಲೇ ಹಾಕೋಬಿಟ್ಟು ಅದನ್ನು ತೊಗೊಬಂದ್ಬಿಟ್ಟು ಮನೇಲಿ ಡಸ್ಟ್ಬಿನ್ ಯೂಸ್ ಮಾಡಿ ಅದಕ್ಕೇ ಹಾಕ್ತೀವಿ. ನೀವು ಕೂಡ ಹಾಗೇ ಮಾಡಿ. ಯಾಕಂದರೆ ಮೂಕ ಪ್ರಾಣಿಗಳಿಗೆ ಮಾತಾಡೋಕ್ಕೆ ಬರಲ್ಲ, ಅವಕ್ಕೆ ಹೇಳೋಕ್ಕಾಗಲ್ಲ ನಾವು ಏನು ಮಾಡಬೇಕು, ಏನು ತಿಂತಿದ್ದೀವಿ ಅಂತ ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು, ಮಕ್ಕಳು ಹೆದರ್ಕೊತಾ ಇದ್ರು ಹಾಕೋಕ್ಕೆ. ಅದಕ್ಕೋಸ್ಕರ ನಾನೇ ಏನು ಮಾಡಲ್ಲ ಅದು ಅಂತ ಫೀಡ್ ಮಾಡ್ತಾಯಿದ್ದೀವಿ. ಭತ್ತ ಕೊಡ್ತಾರೆ, ಅದನ್ನು ತೊಗೊಂಬರ್ಬೋದು, ತೊಗೊಂಡು ಬಂದುಬಿಟ್ಟು ಈ ಥರ ತಿನ್ನಿಸ್ಬೇಕಾಗತ್ತೆ. ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ, ನನ್ನ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಪಾಸಿಟಿವ್ ಆಗಿ ನನಗೆ ಏನು ಅನ್ನಿಸ್ತು ಈ ಟ್ರಿಪ್ಪಿಂದ ಅಂತ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನನಗೆ ಇಲ್ಲಿ
ಆರತಿ ಅಂತಾರಲ್ವಾ, ಅವ್ರಿಗೆ ಆರತಿ ಅಂದ್ರೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ಕೂಡ ಅಷ್ಟೇ ಪೂಜೆ ಮಾಡ್ಬೇಕು, ಪೂಜೆ ವಾರ ಮಾಡ್ಬೇಕು ಅಂತ ಹೇಳ್ತೀವಲ್ಲ, ಆ ತರ ನಮಗೆ ಪ್ರತಿಯೊಂದು ದೇವಸ್ಥಾನ, ನಾವ್ ಇಲ್ಲೊಂದು 3 ರಿಂದ 4 ಟೆಂಪಲ್ ನ ನೋಡಿದೀವಿ ಮಥುರಾ ಬೃಂದಾವನದಲ್ಲಿ. ಆ 4 ಟೆಂಪಲ್ ಅಲ್ಲೂ ನಮ್ಗೆ ಮಹಾಮಂಗಳಾರತಿ ಆರತಿನೇ ಸಿಕ್ತು ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಯ್ತು, ತುಂಬಾನೇ ಪಾಸಿಟಿವ್ ಆಗಿ ಅನ್ನಿಸ್ತು ನನಗಂತೂ. ಈ ವರ್ಷ ಎಲ್ಲ ಒಳ್ಳೇದೇ ಆಗತ್ತೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನ್ ಕೇಳ್ಕೊಂತೀನಿ. ನಾನ್ ನಮ್ಮ ಮನೆಯವ್ರಿಗೆ ಕೂಡ ಹೇಳ್ತಾ ಇದ್ದೆ ಅದನ್ನೇ, ನೋಡು ಎಲ್ಲಾ ಕಡೆ ನಮಗೆ ಆರ್ತಿನೇ ಸಿಕ್ತಲ್ವಾ ಇವತ್ತು ಅಂತ. ತುಂಬಾನೇ ಖುಷಿ ಆಯ್ತು, ತುಂಬಾನೇ ಚೆನ್ನಾಗಿತ್ತು ಅಂತು. ಇಲ್ಲೂ ಕೂಡ ಆನೆ ಎಲ್ಲ ಸಾಕಿದ್ದಾರೆ ಒಂದು ಪೂಜೆಗೆ ಅಂತ, ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಕೂಡ ಆಟ ಆಡಿಸ್ತಾ ಇದ್ರು. ಇಲ್ಲಿ ಬೃಂದಾವನದಲ್ಲಿ ಸಂಜೆ ಟೈಮ್ ಯಾವಾಗ್ಲೂನು ಭಜನೆ ನಡೆಯುತ್ತೆ. ಭಜನೆಗೆ ಎಲ್ಲರೂ ಬಂದವರೆಲ್ಲ ಡ್ಯಾನ್ಸ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ. ಹಿಂದೆ ಕೃಷ್ಣ ರಾಧಾ ಕೃಷ್ಣ ಆಟ ಆಡಿರುವಂತ ಪ್ಲೇಸಸ್ ಇದೆ. ಅಲ್ಲೂ ಕೂಡ ಮಣ್ಣಲ್ಲೆಲ್ಲ ಆಟ ಆಡ್ತಾರೆ. ಅಲ್ಲಿನ ಮಣ್ಣು ಪುಣ್ಯ ಅನ್ಬಿಟ್ಟು ಮನೆಗ್ ಕೂಡ ತಗೊಂಡ್ ಹೋಗ್ತಾರೆ. ಮುಖಕ್ಕೆಲ್ಲ ಹಚ್ಕೊಂತಾ ಇದ್ರು ಮಣ್ಣಲ್ಲಿ, ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು. ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರ್ಸಕ್ಕೆ ಶೇರ್ ಮಾಡಿದೀನಿ. ನೀವು ಕೂಡ ವಿಡಿಯೋಸ್ನ ಫುಲ್ ನೋಡಿ.
ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಮಹಾಮಂಗಳಾರತಿ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡ ಇದ್ದೀನಿ. ನನಗಂತೂ ತುಂಬಾನೇ ಖುಷಿ ಆಗಿತ್ತು, ತುಂಬಾನೇ ಚೆನ್ನಾಗ್ ಅನ್ನಿಸ್ತು. ಬ್ಲೆಸ್ಸೆಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಇವಾಗ ನೋಡ್ತಾ ಇರ್ಬೋದು, ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ ಕೃಷ್ಣ ಮತ್ತು ರಾಧಾ ಆಟ ಆಡಿರುವಂತಹ ಈ ಪುಣ್ಯ ಭೂಮಿ, ಈ ಪುಣ್ಯ ಮಣ್ಣಿನಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ನಮ್ಮ ಮಕ್ಳು ಕೂಡ ಒಂದ್ ಸ್ವಲ್ಪ ಆಟ ಆಡಿದ್ರು. ಎಲ್ರು ಆಟ ಆಡ್ತಿದ್ದಾರೆ, ನಾವು ಯಾಕೆ ಆಟ ಆಡ್ಬಾರ್ದು ಅಂತ ನಮಗೂ ಕೂಡ ಅನ್ನಿಸ್ತಾ ಇತ್ತು. ನಾವು ಕೂಡ ಒಂದ್ ಸ್ವಲ್ಪ ಕೂತ್ಕೊಂಡ್ವಿ. ಏನೋ ಮಣ್ಣಲ್ಲಿ ನಿಂತ್ಕೊಂಡು ಅದ್ ಎಕ್ಸ್ಪೀರಿಯನ್ಸ್ ಮಾಡೋ ಅಂತಹ ಒಂದು ಏನೋ ಒಂಥರ ಅದು ಒಂದು ವೈಬೇ ಬೇರೆ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಎಲ್ರು ಕೂಡ ಅಷ್ಟ್ ನೋಡಿ ಮಣ್ಣಲ್ಲಿ ಎಷ್ಟು ಆಟ ಆಡ್ತಿದಾರೆ. ಒಬ್ರು ಕಣ್ಣಿಗೆ ಹೋಗುತ್ತೆ, ಆತರ ಏನೂ ಇಲ್ಲ. ಎಷ್ಟು ಚೆನ್ನಾಗ್ ಅನಿಸ್ತಾ ಇತ್ತು ಅಂತಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತೆ ಅಲ್ಲಿ ಪಕ್ಕದಲ್ಲಿ ಋಷಿಗಳಿರ್ತಾರೆ, ಅವರು ನಾವು ಸ್ವಾಮೀಜಿ ಅಂತ ಹೇಳ್ತೀವಲ್ವಾ ಆ ತರ. ಅಲ್ಲಿ ಏನಂತಾರೆ ಅವರಿಗೆ, ಬಾಬಾಗಳಿರ್ತಾರೆ. ಅವ್ರು ಅಲ್ಲೇ ಧ್ಯಾನ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೆ ಪ್ರತಿಯೊಬ್ರು ಕೂಡ ಒಂಥರ ಕುಟೀರ ತರ ಮಾಡಿದ್ದಾರೆ. ಅಲ್ಲಿ ಮೇನ್ ಬಾಬಾ ಇರ್ತಾರಲ್ವಾ, ಅವ್ರು ಕೂಡ ಎಲ್ಲ ಇದ್ರು. ನಿಜವಾಗ್ಲೂ ಸಾರಿ, ನನಗೆ ಅವ್ರ ಹೆಸರುಗಳೆಲ್ಲ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಎಲ್ಲ ಮಾಡಕ್ ಹೋಗಿಲ್ಲ ಅದ್ರ ಬಗ್ಗೆ. ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತು. ನಾವು ಇಲ್ಲಿ ಇದೆಲ್ಲ ಕೂತ್ಕೊಂಡು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋದ್ಮೇಲೆ ನೋಡ್ತಾ ಇರ್ಬೋದು, ಪ್ರತಿಯೊಂದು ಸ್ವಾಮೀಜಿ ಕೂಡ ಒಂದೊಂದು ಎಕ್ಸ್ಟ್ರಾನೇ ಕುಟೀರಗಳಿರುತ್ತೆ. ಅವ್ರ ಹತ್ರ ಹೋಗಕ್ಕೆ ತುಂಬಾನೇ ಕ್ಯೂ ಇತ್ತು. ನನಗೂ ಕೂಡ ಹೋಗ್ಬೇಕು ಅನ್ನಿಸ್ತು, ಆದ್ರೆ ಹೋಗಕ್ ಆಗ್ಲಿಲ್ಲ. ಯಾಕಂದ್ರೆ ನಮಗೆ ಟೈಮ್ ಆಗ್ಬಿಟ್ಟಿತ್ತಲ್ವಾ, ಅದಕ್ಕೋಸ್ಕರ. ಮತ್ತೆ ನಾವು ಮುಂದೆ ಮಥುರಾದಲ್ಲಿ ಎಷ್ಟು ಕೃಷ್ಣ ಆಡಿದ್ದು ಏರಿಯಾಗಳಿದೆ. ಪೂತಿನಿದು ಜಾಗ ಆಗಿರ್ಬೋದು, ಎಲ್ಲಿ ಅದು ಕೊಳ ಇದೆ ಅಲ್ಲಿರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರಲ್ವಾ. ಕೃಷ್ಣ
ಅಲ್ಲಿ ಚಿಕ್ಕವನಿದ್ದಾಗ ಅಲ್ಲಿ ಹೋಗಕ್ ಬಿಡ್ತಿರ್ಲಿಲ್ಲ ಅವ್ರಮ್ಮ, ಹೋಗ್ಬಾರ್ದು ಅಲ್ಲಿ ರಾಕ್ಷಸರಿದ್ದಾರೆ ಅಂತೆಲ್ಲ ಹೇಳ್ತಿದ್ರಲ್ವಾ. ಆ ಪ್ಲೇಸ್ಗಳೆಲ್ಲ ನೋಡ್ಕೊಂಡ್ ಬಂದ್ವಿ. ಇದು ಏನೇ ಮನ್ಸಲ್ಲ ಅನ್ಕೊಂಡು ಇಲ್ಲಿ ಈ ತರ ದಾರ ಕಟ್ಟಿದ್ರು ಹಾಗೇ ಆಗತ್ತೆ. ಕೃಷ್ಣ ಆಟ ಆಡಿರೋ ಜಾಗ, ಕೃಷ್ಣ ಹತ್ತಿರೋ ಜಾಗ, ಆ ತರದೇ ಒಂದು ಪ್ರತಿಯೊಂದು ಕೂಡ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಪ್ರತಿಯೊಂದು ಜಾಗದಲ್ಲೂ ಕೂಡ ಒಂದೊಂದು ಕೃಷ್ಣನ ನೆನಪುಗಳು ಕೂಡ ನಮ್ ಜೊತೆ ಶೇರ್ ಮಾಡ್ಕೊಂಡು ಹೋದ್ರು. ಅವರಿಗೆ ಅವರು ತಾತ, ಅವರು ಮುತ್ತಾತಗಳು ಹೇಳಿರೋದನ್ನ ನಮಗೆ ನಮ್ಮ ಗೈಡ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ನಾವು ಬೇಡ ಗೈಡು, ಟೆಂಪಲ್ಸ್ ನ ತೋರಿಸಿ ಸಾಕು ಅಂತಂದ್ರು. ಇಲ್ಲ ಮೇಡಮ್, ನೀವ್ ಇಲ್ಲಿ ಬಂದು ನೋಡ್ಬೇಕು, ಇಲ್ಲಿ ಕೃಷ್ಣ तो बोलते ना एक के ऊपर एक चढ़ के मटकी फोड़ी जाती है, वो इसी जगह मटकी फोड़ लिया करते हैं। ये सामने में है चंद्रावली गुजरी का दर्शन, जो यहाँ से गोपियाँ जाती थी ना मक्खन का मटकी लेके, भगवान बालक रूप में खेल खेल में मटकी फोड़े और मक्खन का चोरी किए। सबसे पहला भगवान को यहाँ क्या नाम पड़े हैं? मक्खन चोर। किसी भी जगह भगवान को चोर नहीं बोलते, लेकिन यहाँ लड्डू गोपाल जी को सबसे पहले चोर नाम बोला जाता है। उन्होंने गोपियों का मक्खन चुराया और गोपियों का मन चोरी किए, तो भगवान को इसी जगह से चोर नाम बोलते हैं। जब लो मक्खन चोर भगवान की ये जो भूमि आप ಗೋಪಿಕೆಯರೆಲ್ಲ ಬೆಣ್ಣೆಗಳೆಲ್ಲ ತಗೊಂಡ್ ಹೋಗ್ಬೇಕಾರೆ ಇಲ್ಲಿ ಮರ ಹತ್ತಿ ಮಟ್ಕೆಗಳೆಲ್ಲ ಒಡ್ದಿ ಇಲ್ಲಿಂದ ಅವರು ಬೆಣ್ಣೆನ ಕದ್ದಿ ತಿಂತಾ ಇದ್ರು. ಅದಕ್ಕೆ ಬೇರೆ ಎಲ್ಲಾ ಕಡೆ ಕೃಷ್ಣನ್ನ ಕಳ್ಳ ಅಂತ ಹೇಳಲ್ಲ, ಭಗವಾನ್ನ ದೇವ್ರನ್ನ ಕಳ್ಳ ಅಂತ ಹೇಳಲ್ಲ. ಆದ್ರೆ ಇಲ್ಲಿ ಮಾತ್ರ, ಈ ಜಾಗದಲ್ಲಿ ಮಾತ್ರ ಕೃಷ್ಣನ್ನ ಕಳ್ಳ ಅಂತ ಹೇಳ್ತಾರೆ. ಅದಾದ್ಮೇಲೆ ಪ್ರತಿಯೊಂದು ಬೀದಿಗಳಲ್ಲೂ ಈ ತರ ನೋಡ್ತಾ ಇರ್ಬೋದು, ಸ್ವೀಟ್ಸ್ ಅಂಗಡಿಗಳಾಗಿರ್ಬೋದು, ಪ್ರತಿಯೊಂದು ಕೃಷ್ಣನ ಬಾಲಲೀಲೆಗಳು, ಬಾಲ ಫೋಟೋಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ನಾವು ನೋಡ್ಬೋದಾಗಿತ್ತು. ರಾತ್ರಿ ಕೂಡ ಆಗಿರೋದ್ರಿಂದ ನಾವು ಹೇಳಿದ್ವಿ भगवान को झूला झुलाए। आप जो जन्माष्टमी मनाते हैं ना, घर में झूला झुलाते हैं, हाँ, वो यही का झुलाया जाता है। यहाँ आदमी भक्त आते हैं भगवान को झूला झुलाने के लिए और अपने घर में आनंद के लिए। जो जो सच्चे मन से झूला झुलाते हैं उनके घर में लड्डू गोपाल जी हमेशा आनंद करते हैं। भगवान की ये सामने में है शंकर भगवान का दर्शन। जैसे आप लोग आए ना यहाँ दर्शन करने, ऐसे ही बालक रूप का शंकर भगवान भी दर्शन करने आए, लेकिन माता यशोदा ने उनको दर्शन नहीं कराया। क्यों नहीं कराया? गले में नाक लगे हैं, मृगचला पहने हैं, बाबा जी स्वरूप में आए थे। एक छोटे से बच्चे को सामने खड़ा कर दो तो रात को डर जाता। माता यशोदा ने मना किया। 3 दिनों 3 रात बैठ के ये भूमि पर तपस्या की। नाम पड़ा था दर्शनेश्वर महादेव। जब इसे भगवान को दर्शनेश्वर महादेव यहाँ नाम बोला जाए, मंदिर में अंदर चले तो 3 नियम का वो पालन करते हैं। ಕೃಷ್ಣನ್ನ ನೋಡ್ಲಿಕ್ಕೆ ಶಿವನೇ ಧರೆಗಿಳಿದು ಬಂದ್ರಂತೆ. ಅವಾಗ ಯಶೋದ ಅವರು ಅವ್ರನ್ನ ನೋಡಕ್ ಬಿಡ್ಲಿಲ್ವಂತೆ. ಯಾಕಂದ್ರೆ ನಿನ್ ಕತ್ತಲ್ಲಿ ಈ ಹಾವನ್ನ ಸುತ್ಕೊಂಡಿದೀಯಾ, ಅದಕ್ಕೋಸ್ಕರ ಅದನ್ನ ನೋಡ್ಬಾರ್ದು, ನನ್ ಮಗ ಹೆದರ್ಕೊಂತಾನೆ ಅಂತ ಹೇಳಿದಾಗ ಕೃಷ್ಣ 3 ದಿನ ಅಲ್ಲೇ ವೇಟ್ ಮಾಡಿ ಕೃಷ್ಣನ ನೋಡ್ಕೊಂಡು ಹೋಗಿರಂತೆ. ಆ ಲೀಲೆಗಳೆಲ್ಲ ನಾವು ಕೇಳ್ಕೊಂಡ್ ಬಂದಿದ್ವಿ. ಇವಾಗ ಬಂದಿರೋದೇ ಕೃಷ್ಣ ಜನ್ಮಭೂಮಿ. ಇದು ಜೈಲಲ್ಲಿ ಆಗಿತ್ತು ಕೃಷ್ಣ ಜನ್ಮಭೂಮಿ. ಕೃಷ್ಣ ಜನ್ಮ ಅಂತ ಹೇಳ್ತಾರಲ್ವಾ, ಅಲ್ಲಿ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ. ಅದಕ್ಕೋಸ್ಕರ ನಾವು ಹೊರಗಡೆನೆ ಡೆಪಾಸಿಟ್ ಮಾಡಿ ಕ್ಲಾಕ್ ರೂಮ್ ಅಲ್ಲಿ ಇಟ್ಬಿಟ್ಟು ಹೋಗಿದ್ವಿ. ಇದು ಇಷ್ಟ ಆಗಿದೆ ಈ ವಿಡಿಯೋ ಅಂತ ನಾನು ನಿಮ್ ಜೊತೆ ಭಾವಿಸ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.